Hello everyone, this is Manasa BT. Welcome to my channel Make It Happen. ಇವತ್ತು ಜನರಲ್ ಸ್ಟಡೀಸ್ ಪೇಪರ್ 4 ಅಲ್ಲಿ KPSC ಸಿಲೆಬಸ್ ನೋಡಿದ್ರೆ ಫಸ್ಟ್ ಯೂನಿಟ್ ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದರಲ್ಲಿ ಕ್ಲಾಸಿಕಲ್ ಅಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂಡ್ ಅರ್ಬನೈಸೇಷನ್ವರೆಗೂ ಈ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಕ್ಲಾಸಿಕಲ್ ಅಂತ ಕೇಳಿದ್ರೆ ನಾವು ಮೇಯ್ನಾಗಿ ಏನ್ಷಿಯಂಟ್ ಮತ್ತು ಇದು ಮಿಡಿವಲ್ ಪೀರಿಯಡಲ್ಲಿ ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಯಿತು ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಏನ್ಷಿಯಂಟಲ್ಲಿ ನೋಡೋಕೆ ಹೋದರೆ ಮೆಜರ್ಮೆಂಟ್ ಬಗ್ಗೆ, ಜಾಮಿಟ್ರಿ ಬಗ್ಗೆ ನಾಲೆಡ್ಜ್ ತುಂಬ ಇತ್ತು ಅವ್ರಿಗೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತಗೊಂಡ್ರೆ ಹೇಗೆ ಟೌನ್ ಪ್ಲಾನಿಂಗ್ ಇತ್ತು ಆ್ಯಂಡ್ ಬ್ರಿಕ್ಸ್ ಮೆಜರ್ಮೆಂಟ್ ರೇಷಿಯೋ ಯಾವ ಥರ ಇತ್ತು ಇದೆಲ್ಲ ನೋಡ್ತೀವಿ. ಸೊ ಇದನ್ನೆಲ್ಲ ಸುಳುವ ಸೂತ್ರ ಅನ್ನೋ ಇದೊಂದು ರೂಲ್ ಬುಕ್. ಸೊ ಇದರಲ್ಲಿ ನೋಡ್ಬೋದು ಯಾವ ಥರ ಜಾಮಿಟ್ರಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಮೆಜರ್ಮೆಂಟ್ಸ್ ಬಗ್ಗೆ ಯಾವ ಥರ ಮೆನ್ಷನ್ ಮಾಡಿದ್ದಾರೆ ಅಂತ ಸುಳುವ ಸೂತ್ರ ಬುಕ್ಕಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ಯಾವ ಥರ ಫಸ್ಟ್ ಏನ್ಷಿಯಂಟ್ ಪೀರಿಯಡಲ್ಲಿ ಸ್ಟೋನ್ ಏಜಿಂದ ನೆಕ್ಸ್ಟ್ ಬಂದು ಕಾಪರ್ ಏಜ್, ಐರನ್ ಏಜ್ ಈ ಥರ ಬರ್ತಾ ಹೋದ್ವಿ. ಸೊ ಫಸ್ಟ್ ಕಾಪರ್ ಡಿಸ್ಕವರ್ ಮಾಡಿದ್ವಿ ಅಲ್ವಾ, ಅದಾದಮೇಲೆ ಬ್ರಾನ್ಸ್, ಅದಾದಮೇಲೆ ಮೆಟಲ್ಸ್, ಅಯನ್ ಅಲ್ವಾ. ಸೊ ಈ ಥರ ಯಾವ ಥರ ಅಯನ್ ಡೆವಲಪ್ ಆಯಿತು, ಯಾವ ಥರ ಪ್ರೊಡ್ಯೂಸ್ ಮಾಡಿದ್ವಿ, ಆ್ಯಂಡ್ ಅದ್ರ ಜೊತೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈ ಥರದ ಕೆಲವೊಂದು ಎಲಾಯ್ಸ್ ಆಗಿರ್ಬೋದು, ಇದನ್ನೆಲ್ಲ ಪ್ರೊಡಕ್ಷನ್ ಮಾಡ್ತಾ ಹೋದ್ವಿ. ಆ್ಯಂಡ್ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲೇ ಲೋಥಲ್ ಅನ್ನೋ ಏರಿಯಾ ಈಗ ಇರೋ ಗುಜರಾತಲ್ಲಿದೆ ಅಲ್ವಾ. ಸೊ ಶಿಪ್ ಬಿಲ್ಡಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಲ್ಲಿ. ಶಿಪ್ ಬಿಲ್ಡಿಂಗ್ ಆಗಬೇಕು ಅಂತ ಹೇಳಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕೇ ಬೇಕು, ರೈಟ್. ಸೊ ಈ ಥರ ಏನ್ಷಿಯಂಟ್ ಪೀರಿಯಡಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿತ್ತು. ಆ್ಯಂಡ್ ಕಮಿಂಗ್ ಟು ವರಹ ಮಿಹಿರ ಇವರು ಒಬ್ಬ ಆಸ್ಟ್ರೋನಮರ್. ಸೊ ಇವರೇನು ಅಂತ ಹೇಳಿದ್ರೆ ಬೃಹತ್ ಸಂಹಿತನ ಬರೀತಾರೆ. ಓಕೆ, ಬೃಹತ್ ಸಂಹಿತ ಬರ್ತಿದ್ದಾರೆ. ಇವರು ಏನನ್ನ ಮೆನ್ಷನ್ ಮಾಡಿದ್ದಾರೆ, ಏನನ್ನ ಅಬ್ಸರ್ವ್ ಮಾಡಿದ್ರು ಅಂತ ಹೇಳಿದ್ರೆ ಹೇಗೆ ಮೂನ್ ಅರ್ತ್ ಅರೌಂಡ್ ರಿವಾಲ್ವ್ ಆಗುತ್ತೆ ಆ್ಯಂಡ್ ಅರ್ತ್ ಹೇಗೆ ಸನ್ ಅರೌಂಡ್ ರಿವಾಲ್ವ್ ಆಗುತ್ತೆ ಇದನ್ನ ಮೆನ್ಷನ್ ಮಾಡ್ತಾ ಹೋಗಿದ್ರು ಆ್ಯಂಡ್ ಅಬ್ಸರ್ವ್ ಮಾಡಿದ್ರು ಇವರು. ಸೊ ಆರ್ಯಭಟನ್ ತಗೊಂಡ್ರೆ ಇವರು ಝೀರೋನ ಡಿಸ್ಕವರ್ ಮಾಡಿದ್ರು ಆ್ಯಂಡ್ ಆಲ್ಸೋ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್ ಇದನ್ನು ಹೇಳಿದ್ರು ಅಲ್ವಾ. ಆ್ಯಂಡ್ ಇನ್ನು ಮೆಡಿಸಿನಲ್ಲಿ ತಗೊಂಡ್ರೆ ಮೇಯ್ನಾಗಿ ಚರಕ ಮತ್ತು ಸುಶ್ರುತ ಇವರಿಬ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಚರಕ ಅಂತ ಹೇಳಿದ್ರೆ ಇವರು ಫಾದರ್ ಆಫ್ ಮೆಡಿಸಿನ್ ಬರ್ತಾರೆ. ಆ್ಯಂಡ್ ಸುಶ್ರುತ ಚರಕ ಅವ್ರ ಮಗ, ಇವರು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತಾರೆ. ಫಾದರ್ ಆಫ್ ಸರ್ಜರಿ ಬರ್ತಾರೆ. ಸೊ ಚರಕ ಅವರು ಹೇಗೆ ಅಂತ ಹೇಳಿದ್ರೆ ಇವರು ಡೈಜೆಷನ್, ಇಮ್ಯುನಿಟಿ, ಮೆಟಬಲಿಸಮ್ ಇದನ್ನೆಲ್ಲ ಇವರು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಚರಕ ಅವರು. ಆ್ಯಂಡ್ ಸುಶ್ರುತ ಇವರು ಆಗಲೇ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ರು. ಸೊ ಇವರು ಫಾದರ್ ಆಫ್ ಸರ್ಜರಿ ಅಂತಲೇ ಇವ್ರನ್ನ ಕರೀತಾರೆ. ಮತ್ತು ಈಗ ಯೋಗ ಗೊತ್ತಿರ್ಬೋದು, ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಎಲ್ಲದಕ್ಕೂ ಯೋಗನ ತುಂಬ ಫಾಲೋ ಮಾಡ್ತಿದ್ದಾರೆ ಈಗ. ಹಾಗೆ ಈ ಯೋಗ ಸೂತ್ರನ ಪತಾಂಜಲಿಯವರು ಬರೀತಾರೆ. ಓಕೆ, ಸೊ ಯೋಗದಲ್ಲಿ ಒಂದು ವರ್ಡ್ ಇದೆ ಯೋಕ್ತ್ರ ಅಂತ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಯೋಕಿಂಗ್ ಆಫ್ ದ ಮೈಂಡ್ ಟು ದ ಇನ್ನರ್ ಸೆಲ್ಫ್ ಆಫ್ಟರ್ ಡಿಟ್ಯಾಚಿಂಗ್ ಇಟ್ ಫ್ರಮ್ ದ ಔಟರ್ ಸಬ್ಜೆಕ್ಟ್ಸ್ ಆಫ್ ಸೆನ್ಸಸ್. ಅಂದರೆ ಇನ್ನರ್ ಮೈಂಡ್ಗೆ ನಾವು ಹೇಗೆ ಕಾನ್ಸಂಟ್ರೇಟ್ ಮಾಡೋದು, ಇನ್ನರ್ ಮೈಂಡ್ ಜೊತೆ ಹೇಗೆ ಇರೋದು, ಹೇಗೆ ಔಟರ್ ಸಬ್ಜೆಕ್ಟ್ಸ್ ಇದೆಯಲ್ಲ ಅದರಿಂದ ಹೇಗೆ ನಮ್ಮ ಸೆನ್ಸಸ್ನ ಡಿಟ್ಯಾಚ್ ಮಾಡೋದು, ಈ ಥರ ಯೋಕ್ತ್ರ ಅಂತ ಒಂದು ವರ್ಡ್ ಯೋಗ ಸೂತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಆ್ಯಂಡ್ ಕಮಿಂಗ್ ಟು ಏನ್ಷಿಯಂಟ್ ಪೀರಿಯಡ್ ಆದಮೇಲೆ ನೆಕ್ಸ್ಟ್ ನಾವು ಮಿಡಿವಲ್ ಪೀರಿಯಡಿಗೆ ಬರ್ತೀವಿ. ಮಿಡಿವಲ್ ಪೀರಿಯಡಿಗೆ ಬಂದಮೇಲೆ ತುಂಬ ಎಕ್ಸ್ಪಿಡಿಷನ್ಸ್ ಆಗುತ್ತೆ. ಆವಾಗ ಯುರೋಪಿಯನ್ಸ್ ಮತ್ತು ಇಸ್ಲಾಂ ಎಂಟ್ರಿ ಆಗುತ್ತೆ. ಯುರೋಪಿಯನ್ಸ್ ಮತ್ತು ಇಸ್ಲಾಂ ಎಂಟ್ರಿ ಆದಮೇಲೆ ಯುರೋಪಿಯನ್ಸ್ ಮತ್ತು ಇಸ್ಲಾಮ್ದು ಇನ್ಫ್ಲುಯೆನ್ಸ್ ನಾವು ನೋಡ್ತೀವಿ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ ಆಗ ಹೇಗಿತ್ತು ಅಂದರೆ, ತುಜುಕಿ ಜಹಾಂಗೀರಿ ಅಂತ ಇದೊಂದು ಬುಕ್. ಇದರಲ್ಲಿ ಹೈಬ್ರಿಡೈಸೇಷನ್ ಹೇಗೆ, ವೀಡ್ಸ್ದು ಹೈಬ್ರಿಡೈಸೇಷನ್ ಹೇಗೆ ಮಾಡೋದು ಆ್ಯಂಡ್ ಡೊಮೆಸ್ಟಿಕೇಶನ್ ಹೇಗೆ ಮಾಡೋದು ಆ್ಯನಿಮಲ್ಸ್ನ, ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಗಣಿತ ಸಾರ ಅಂತ ಬಂದರೆ ಇದೊಂದು ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಬುಕ್ ಇದು. ಹೇಗೆ ಇದು ಶ್ರೀಧರನವರು ಬರೆದಿದ್ದಾರೆ. ಇದರಲ್ಲಿ ನಂಬರ್ಸ್, ಮಲ್ಟಿಪ್ಲಿಕೇಶನ್, ಕ್ಯೂಬ್, ಡಿವಿಷನ್ ಈ ಥರದ್ದು ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ನ ಬರೆದಿದ್ದಾರೆ. ಅದಾದಮೇಲೆ ತುಜುಕಿ ಬಾಬ್ರಿ, ಇದರಲ್ಲಿ ಕೆಲವೊಂದು ವಾರ ಎಲ್ಲ ನಡೀತಿತ್ತಲ್ಲ, ಸೊ ಹೇಗೆ ಟೆಕ್ನಿಕ್ಸ್ ಗನ್ ಪೌಡರ್ ಪ್ರೊಡ್ಯೂಸ್ ಮಾಡೋಕ್ಕೆ ಟೆಕ್ನಿಕ್ಸ್ನ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಯುನಾನಿ, ಇದು ಅಷ್ಟೇ ಮೆಡಿಸಿನಲ್ಲಿ ಬಂದಾಗ ಮಿಡಿವಲ್ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಅಂತ ಬಂದರೆ 11th ಸೆಂಚುರಿ ಟೈಮಲ್ಲಿ ಯುನಾನಿ ಅನ್ನೋದನ್ನು ಏನು ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ ಮೆಡಿಸಿನ್ ಸಿಸ್ಟಮ್ನ. ಈಗ ಹೇಗೆ ಹೋಮಿಯೋಪತಿ ಅಂತೆಲ್ಲ ಹೇಳ್ತೀವಿ, ಅದೇ ಥರ ಯುನಾನಿ ಅನ್ನೋ ಮೆಡಿಸಿನ್ ಸಿಸ್ಟಮ್ ಆಗ ಫಸ್ಟ್ ಎಮರ್ಜ್ ಆಗಿದ್ದು. ಸೊ ಅದಾದಮೇಲೆ ಇಂಡಿಪೆಂಡೆನ್ಸ್ ಆದಮೇಲೆ ನಾವು ಮಾಡರ್ನ್ ಆಗಿ ಹೇಗೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಇಂಪ್ರೂವ್ ಆಗ್ತಿದ್ದೀವಿ ಇದನ್ನು ನೋಡ್ಕೊಂಡು ಹೋಗೋಣ. 1951ನಲ್ಲಿ IIT ಡೆವಲಪ್ ಆಯಿತು. ಅದಾದಮೇಲೆ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಇವಾಗ ನಾವು ಅದನ್ನ ಆಕಾಶವಾಣಿ ಅಂತ ಕರಿತೀವಿ. ಸೊ 1957ನಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಫಸ್ಟ್ ಅದು. ಅದಾದಮೇಲೆ ನಾವು ನ್ಯೂಕ್ಲಿಯರ್ ಟೆಸ್ಟ್ ಕಡೆಗೂ ಬಂದ್ವಿ. ನ್ಯೂಕ್ಲಿಯರ್ ಟೆಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಸ್ಮೈಲಿಂಗ್ ಬುದ್ಧ ಅಂತ ಅದನ್ನ ಒಂದು ಆಪರೇಷನ್ ಮಾಡ್ತೀವಿ. ಫಸ್ಟ್ ಸ್ಮೈಲಿಂಗ್ ಬುದ್ಧ ಅನ್ನೋ ಆಪರೇಷನ್ ರಾಜಸ್ಥಾನಲ್ಲಿ ಕಂಡಕ್ಟ್ ಮಾಡ್ತಾರೆ 1974ಅಲ್ಲಿ. ಆ್ಯಂಡ್ ಫಸ್ಟ್ ನಾವು ಹೇಗೆ ಅರ್ತ್ ಹೇಗೆ ರಿವಾಲ್ವ್ ಆಗುತ್ತೆ, ಯಾವ ಥರ ಇದೆ, ಶೇಪ್ ಏನು, ಮತ್ತು ಮೂನ್ ಯಾವ ಥರ ಅರ್ತ್ ಅರೌಂಡ್ ರಿವಾಲ್ವ್ ಆಗುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಈ ಥರ ಸ್ಪೇಸ್ ಸ್ಟಡಿ ಮಾಡ್ತಾ ಇದ್ವಿ ನಾವು ಏನ್ಷಿಯಂಟ್ ಟೈಮಲ್ಲಿ. ಬಟ್ ಈಗ ಮಾಡ್ರನ್ ಏಜಿಗೆ ಬಂದಾಗ ಸ್ಯಾಟಲೈಟ್ಸ್ ಕಳಿಸಿ ಆ್ಯಂಡ್ ರಾಕೆಟ್ಸ್ ನಾವು ಯಾವ ಥರ ಲಾಂಚ್ ಮಾಡ್ತೀವಿ, ಇದನ್ನೆಲ್ಲ ನಾವು ಮಾಡರ್ನ್ ಪೀರಿಯಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಆರ್ಯಭಟ ಅನ್ನೋ ಸ್ಯಾಟಲೈಟ್ನ ಇಂಡಿಯನ್ ಸ್ಪೇಸ್ ಸ್ಯಾಟಲೈಟ್ ಇದು. ಓಕೆ, ಫಸ್ಟ್ ಆರ್ಯಭಟ ಅನ್ನೋದನ್ನು ನಾವು ಲಾಂಚ್ ಮಾಡಿದ್ವಿ. ಆರ್ಯಭಟ ಲಾಂಚ್ ಮಾಡಬೇಕಾದ್ರೆ ನಮ್ಮ ಹತ್ರ ಸ್ಪೇಸ್ ಸ್ಟೇಷನ್ ಇರಲಿಲ್ಲ. ನಾವು ಅದು ಬೇರೆ ಕಂಟ್ರಿ ಸ್ಪೇಸ್ ಸ್ಟೇಷನಲ್ಲಿ ಆರ್ಯಭಟ ಸ್ಯಾಟಲೈಟ್ನ ನಾವು ಲಾಂಚ್ ಮಾಡಿರೋದು. ಬಟ್ ಈಗ ನೋಡಿದ್ರೆ ನಮ್ಮ ಹತ್ರ ಸ್ಪೇಸ್ ಸ್ಟೇಷನ್ ಸಹ ಇದೆ, ರೈಟ್. ಅದಾದಮೇಲೆ CSIR ಡೆವಲಪ್ ಆಯಿತು, DRDO, ICAR. ಸೊ CSIR ಅಂತ ಅಂದರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಲ್ವಾ. ಅದಾದಮೇಲೆ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಅಗೇನ್ ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್. ಸೊ ಇದೆಲ್ಲ ಡೆವಲಪ್ ಆಗ್ತಾ ಬಂತು. ಅದಾದಮೇಲೆ ನಾವು ರಾಕೆಟ್ಸ್ ಎಲ್ಲ ಲಾಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ರೀಸೆಂಟಾಗಿ ಚಂದ್ರಯಾನ್ 1, ಚಂದ್ರಯಾನ್ 2, ಚಂದ್ರಯಾನ್ 3 ಈ 3 ಲಾಂಚ್ ಮಾಡಿದ್ವಿ. ಸೊ ಇನ್ನು ಈಗ ತುಂಬ ರೀಸೆಂಟಾಗಿ ಈಗ ನ್ಯೂಸಲ್ಲಿ ಇರೋದು ಸ್ಪೇಡೆಕ್ಸ್ ಬಂತು. ಅದಾದಮೇಲೆ ಗಗನ್ಯಾನ್ ಮಿಷನ್ ಅಂತ ಬರುತ್ತೆ ಅಲ್ವಾ. ಗಗನ್ಯಾನ್ ಮಿಷನ್ ಅಂತ ಬರ್ತಿದೆ. ಸೊ ಇದೆಲ್ಲ ರೀಸೆಂಟ್ ಟೈಮ್ಸ್ದು ಡೆವಲಪ್ಮೆಂಟ್ ಏನೆಲ್ಲ ಅಂತ ಮೇನ್ಸ್ ಬರಿಬೇಕಾದ್ರೆ ಮೆನ್ಷನ್ ಮಾಡ್ಬೇಕು ಇದನ್ನೆಲ್ಲ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ ಎಂಜಿನ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ಈ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ, ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಜಿನ್ ಥರ ವರ್ಕ್ ಮಾಡ್ತಿದೆ ನಮ್ಮ ಕಂಟ್ರಿ ಡೆವಲಪ್ ಆಗೋಕ್ಕೆ, ಇದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹೇಗೆ
ಎಕಾನಾಮಿಕಲ್ ಆಗಿ ಹೇಗೆ ಡೆವಲಪ್ ಆಗ್ತಾ ಇರ್ಬೋದು, ಸೋಷಿಯಲಿ ಏನು ಎಫೆಕ್ಟ್ ಆಗ್ತಿದೆ, ಇಂಟರ್ನ್ಯಾಷನಲ್ ರಿಲೇಷನ್ ಹೇಗೆ ಚೇಂಜ್ ಆಗ್ತಿದೆ, ಇದನ್ನೆಲ್ಲ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ್ರೆ ಹೇಗೆ ನಮ್ಮ ಕಂಟ್ರಿ ಡೆವಲಪ್ ಆಗುತ್ತೆ ಅಂತ ನೋಡ್ತಿದ್ದೀವಿ, ರೈಟ್? ಸೊ ಸೋಷಿಯಲ್ ಚೇಂಜ್ ಆಗ್ಬೋದು, ಸೋಷಿಯಲ್ ಚೇಂಜಸ್ ಕಾಣಿಸುತ್ತೆ ನಮಗೆ. ಎಕನಾಮಿಕ್ ಡೆವಲಪ್ಮೆಂಟ್ಸ್ ಆಗ್ಬೋದು. ಆಮೇಲೆ ಎಜುಕೇಷನಲ್ ಚೇಂಜಸ್ ಕಾಣಿಸ್ಬೋದು. ಹಾಗೆ ಹೆಲ್ತ್ ಸಿಸ್ಟಮಲ್ಲಿ, ಅದಾದಮೇಲೆ ಟೆಲಿಕಮ್ಯುನಿಕೇಷನಲ್ಲಿ, ಚೇಂಜಸ್ ಆಗ್ಬೋದು. ಈಗ ಇನ್ನು ಬಯೋಟೆಕ್ನಾಲಜಿ, ಅದಾದ್ಮೇಲೆ ನ್ಯಾನೋಟೆಕ್ಕಲ್ಲಿ. ಸೊ ಈ ಥರದ್ದೆಲ್ಲ ಕೆಲವೊಂದು ಚೇಂಜಸ್ನ ನೋಡ್ತೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದರೆ. ಸೊ ಹೇಗೆ, ಆ್ಯಂಡ್ ಇವನ್ ಸೋಷಿಯಲ್ ಸೆಕ್ಯೂರಿಟಿ, ಓಕೆ, ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ, ರೈಟ್? ಸೊ ಇದೆಲ್ಲ ಚೇಂಜಸ್ ನೋಡ್ತೀವಿ ನಾವು. ಸೊ ಯಾವ ಥರ ಸೋಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಹೇಗೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಫುಡ್ ಟೆಕ್ನಾಲಜಿಯಲ್ಲಿ ಆ್ಯಂಡ್ ಡಿಫೆನ್ಸಲ್ಲಿ ರಿಲೇಟ್ ಮಾಡ್ಕೋಬೋದು ಸೆಕ್ಯೂರಿಟಿದು. ಹೇಗೆ ಅಂದರೆ ಈಗ ಫುಡ್ ಆ್ಯಂಡ್ ಟೆಕ್ನಾಲಜಿ, ಫುಡ್ ಟೆಕ್ ಹೇಗೆ ವಾರ್ ಟೈಮಲ್ಲಿ ಅಥವಾ ಆರ್ಮಿ ಅವ್ರಿಗೆ ಫುಡ್ ಸಪ್ಲೈ ಮಾಡೋದ್ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಅಗೇನ್ ಡಿಫೆನ್ಸಲ್ಲಿ ಅಷ್ಟೇ, ಮಿಸೈಲ್ಸ್ ಆಗಿರ್ಬೋದು, ಈ ಥರ ಎಲ್ಲ ಡೆವಲಪ್ ಮಾಡೋಕ್ಕೆ, ಬಿಲ್ಡ್ ಮಾಡೋಕ್ಕೆ ಸೊ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಸ್ಟೈನೇಬಲ್ ಗ್ರೋತ್ ಆಗುತ್ತೆ ಯಾವಾಗ ನ್ಯಾಷನಲ್ ಎಕಾನಮಿ ಇಂಪ್ರೂವ್ ಆದರೆ, ರೈಟ್? ಸೊ ನ್ಯಾಷನಲ್ ಎಕಾನಮಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ, ಈಗ ಪ್ರತಿಯೊಂದು ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಆಗಿರ್ಬೋದು, ನಾವು ಎಐನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇಂಡಸ್ಟ್ರೀಸಲ್ಲೆಲ್ಲ ಆಟೋಮೇಷನ್ ಇದೆ, ಯಾವುದು ಆಟೋಮೇಟೆಡ್ ಮಷಿನ್ಸ್ ಯೂಸ್ ಮಾಡ್ತಿದ್ದೀವಿ. ಈವನ್ ಹೆಲ್ತ್ ಸೆಕ್ಟರಲ್ಲೂ ಆಟೋಮೇಟೆಡ್ ಸಿಸ್ಟಮ್ ಇದೆ, ರೈಟ್? ಅದಾದಮೇಲೆ ಈಗ ಗ್ರೀನ್ ಎಕಾನಮಿ ಎಮರ್ಜ್ ಆಗ್ತಿದೆ. ಗ್ರೀನ್ ಎಕಾನಮಿ ಹೇಗೆ, ಗ್ರೀನ್ ಎಕಾನಮಿ ಅಂದರೆ ಡೆವಲಪ್ ಆಗಬೇಕು ಬಟ್ ಎನ್ವೈರನ್ಮೆಂಟಿಗೆ ಏನೂ ಹಾರ್ಮ್ ಆಗಬಾರ್ದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಟ್ಕೊಂಡು ಹೇಗೆ ಡೆವಲಪ್ ಆಗಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಅದನ್ನು ಗ್ರೀನ್ ಎಕಾನಮಿ ಅಂತ ಕರಿತೀವಿ. ಅದಾದಮೇಲೆ ಎಜುಕೇಷನಲ್ಲಿ ಹೇಗೆ, ಅಗೇನ್ ಕಂಪ್ಯೂಟರ್ಸ್ ನಾವು ಮೊದಲಿಂದಾನು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಆಲ್ಸೋ AI ಟೆಕ್ನಾಲಜಿ, ರೋಬೋಟ್ಸ್ ಎಲ್ಲರಿಗೂ ಗೊತ್ತು. ಈಗ ಟೀಚರ್ ಆಗಿ ರೋಬೋಟ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂತ ನ್ಯೂಸಲ್ಲೆಲ್ಲ ಬಂದಿತ್ತು, ರೈಟ್? ಸೊ ಐರಿಸ್ ಅನ್ನೋದೊಂದು ರೋಬೋಟ್ ಟೀಚರ್ ಆಗಿ ಕೇರಳದಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಎಜುಕೇಷನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗೆ ಡೆವಲಪ್ ಆಗ್ತಿದೆ ಅಂತ. ಅಗೇನ್ ಇಫ್ ಯು ಟೇಕ್ ಹೆಲ್ತ್ ಸೆಕ್ಟರ್ ತಗೊಂಡ್ರೆ ಮೆಡಿಸಿನ್ ಹೇಗೆ ಡೆವಲಪ್ ಮಾಡ್ತಿದ್ದೀವಿ, ಹಾಗೆ ವ್ಯಾಕ್ಸಿನ್, ರೈಟ್? ಕೋವಿಡ್-19 ಟೈಮಲ್ಲಿ ಗೊತ್ತು, ವ್ಯಾಕ್ಸಿನ್ ಡೆವಲಪ್ ಮಾಡಿದ್ವಿ, ಇದೆಲ್ಲ ಬೇರೆ ಕಂಟ್ರಿಗೆ ಡಿಸ್ಟ್ರಿಬ್ಯೂಟ್ ಸಹ ಮಾಡಿದ್ದೀವಿ. ಸೊ ಇದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಿಂದನೇ ಹೆಲ್ಪ್ ಆಗಿರೋದು. ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತಗೊಂಡ್ರೆ ಎಥೆನಾಲ್ ನಾವು ಯೂಸ್ ಮಾಡ್ತಿದ್ದೀವಿ ಅಲ್ವಾ, ಬಯೋಫ್ಯೂಯಲ್ ಆಗಿ. ನಾರ್ಮಲ್ ಈಗ ಫ್ಯೂಯಲ್ ಯೂಸ್ ಮಾಡೋ ಬದಲು ಎಥೆನಾಲ್ನ ಯೂಸ್ ಮಾಡ್ಬೋದು ಅಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದನೇ ನಾವು ಗೊತ್ತಾಗಿರೋದು ನಮಗೆ. ಸೊ ಈ ಥರ ಎಥೆನಾಲ್ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಪೊಲ್ಯೂಟೆಂಟ್ಸ್ ಬಗ್ಗೆ ಆಗಿರ್ಬೋದು,
ರೈಟ್. CFC ಆಗಿರ್ಬೋದು, ಯಾವ ಥರ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಯಾವ ಥರ ಇದೆ, ಇದನ್ನೆಲ್ಲ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈ ಏರಿಯಾದಲ್ಲಿ ನೋಡ್ತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ರೈಟ್. ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿದ್ರೆ ಹೇಗೆ ಅಗ್ರಿಕಲ್ಚರ್ ಇಂದ ಎಕಾನಮಿನ ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿಯಾಗಿ ತಗೊಂಡು ಹೋಗ್ತೀವಿ, ಅದನ್ನ ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೀವಿ. ಸೊ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಯಾವಾಗ ಮಾಡ್ಕೊಂಡು ಹೋಗ್ತೀವಿ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಕ್ಲೋತ್ಸ್ ಆಗಿರ್ಬೋದು, ಅದಾದಮೇಲೆ ಫರ್ಟಿಲೈಸರ್ಸ್, ಎಲೆಕ್ಟ್ರಿಕ್ ವೆಹಿಕಲ್, ಈ ಥರದ್ದೆಲ್ಲ ಇಂಡಸ್ಟ್ರಿಯಲೈಸೇಷನ್ ಅಂಡರಲ್ಲಿ ಬರುತ್ತೆ. ಅದಾದಮೇಲೆ ಅರ್ಬನೈಸೇಷನ್ ಅಂತ ಒಂದು ಟಾಪಿಕ್ ಇದೆ. ಸೊ ಅರ್ಬನೈಸೇಷನ್ ಅಂದರೆ ಏನು? ಲಾರ್ಜ್ ನಂಬರ್ ಆಫ್ ಪೀಪಲ್ ಇವರು ಪರ್ಮನೆಂಟ್ ಆಗಿ ಒಂದು ಕಡೆ ಕಾನ್ಸಂಟ್ರೇಟ್ ಆದರೆ, ಒಂದು ಸ್ಮಾಲ್ ಏರಿಯಾದಲ್ಲಿ ಈ ಥರ ಪೀಪಲ್ ಕಾನ್ಸಂಟ್ರೇಟ್ ಆದರೆ ಅದನ್ನು ಆ ಚಿಕ್ಕ ಏರಿಯಾ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಅರ್ಬನೈಸೇಷನ್ ಅಂತ ಕರಿತೀವಿ. ಓಕೆ. ಸೊ ಹೇಗಾಗುತ್ತೆ, ಕೆಲವೊಂದು ಫ್ಯಾಕ್ಟರ್ಸ್ ಇದೆ ಅರ್ಬನೈಸೇಷನ್ ಆಗೋಕ್ಕೆ. ಮೇಯ್ನಾಗಿ ಜಾಬ್ ಅಂತ ತಗೊಳ್ಬೋದು. ಸೊ ಇಂಡಸ್ಟ್ರಿಯಲೈಸೇಷನ್ ಆದಾಗ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಜಾಬ್ಸ್ ಕ್ರಿಯೇಟ್ ಆದಾಗ ರೂರಲ್ ಪೀಪಲ್ ಅರ್ಬನ್ಗೆ ಮೈಗ್ರೇಟ್ ಆಗ್ತಾರೆ ಜಾಬ್ಗೋಸ್ಕರ. ಸೊ ಆಗ ಅರ್ಬನೈಸೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರದ್ದು ಫ್ಯಾಕ್ಟರ್ ಇರುತ್ತೆ. ಅದಾದಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅರ್ಬನೈಸೇಷನಿಂದ? ಇಂಪ್ಯಾಕ್ಟ್ಸ್ ಏನು? ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಅಲ್ವಾ. ಸೊ ಪ್ರೋಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ರೂರಲ್ ಪೀಪಲ್ ಜಾಸ್ತಿ ಅರ್ಬನ್ ಏರಿಯಾಕ್ಕೆ ಮೈಗ್ರೇಟ್ ಆಗಿರೋದ್ರಿಂದ ಮೋರ್ ಮ್ಯಾನ್ ಪವರ್ ಸಿಗುತ್ತಾ ವರ್ಕ್ ಮಾಡೋದಕ್ಕೆ. ಸೊ ಮ್ಯಾನ್ ಪವರ್ ಜಾಸ್ತಿ ಇರುತ್ತೆ ವರ್ಕಿಂಗ್ಗೆ. ಅದಾದಮೇಲೆ ಇಂಡಸ್ಟ್ರಿಯಲ್ ಗ್ರೋತ್ ಆಗುತ್ತಾ. ಅದಾದಮೇಲೆ ಈ ಸೋಷಿಯಲ್ ಇಂಟ್ರಾಕ್ಷನ್ ಆಗುತ್ತೆ. ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ ಸೊಸೈಟಿ ಚೇಂಜ್ ಆಗುತ್ತೆ. ಚೇಂಜಸ್ ನೋಡ್ಬೋದು ನಾವು. ಈಗೇನು ಎಕಾನಮಿ ಗ್ರೋತ್ ಆಗುತ್ತೆ. ಸೊ ಇದೆಲ್ಲ ಪ್ರೋಸ್ ಅಂಡರಲ್ಲಿ ಬಂತು. ಅದಾದಮೇಲೆ ಯಾವುದೆಲ್ಲ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಅಂತ ತಗೊಂಡ್ರೆ, ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಗುತ್ತೆ. ಈಗೇನು ಹೈಜೀನ್ ಪ್ರಾಬ್ಲಮ್ ಆಗ್ಬೋದು. ಹೈಜೀನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಎಮರ್ಜ್ ಆಗುತ್ತೆ. ಮೋರ್ ಡಿಮ್ಯಾಂಡ್ ಇರುತ್ತೆ. ಡಿಮ್ಯಾಂಡ್ ಫಾರ್ ಎನರ್ಜಿ ಸಪ್ಲೈಗೆ ಡಿಮ್ಯಾಂಡ್ ಇರ್ಬೋದು. ಹಾಗೆ ಡಿಮ್ಯಾಂಡ್ ಯಾವುದಕ್ಕೆ, ಹೌಸಿಂಗಿಗೆ ಡಿಮ್ಯಾಂಡ್ ಇರ್ಬೋದು. ಸೊ ಈ ಥರದ್ದೆಲ್ಲ ಡಿಸ್ಅಡ್ವಾಂಟೇಜಸ್ ನೋಡ್ತೀವಿ ಅರ್ಬನೈಸೇಷನಿಂದ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಾಗೆ ಅದಾದಮೇಲೆ ಇನ್ನೊಂದು ಟಾಪಿಕ್ ಇದೆ. ಸೊ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.